निपाणी येथील आश्रयघर वाटप प्रक्रियेदरम्यान झालेल्या गोंधळाला आमदार शशिकला जोल्ले यांचा अहंकार आणि स्वप्रतिष्ठाच थेट कारणीभूत असल्याचा गंभीर आरोप बेळगाव शहर विकास प्राधिकरण अध्यक्ष लक्ष्मणराव चिंगळे यांनी केला आहे. पैसे भरलेल्या गरीब लाभार्थ्यांवर अन्याय होऊ देणार नाही असं स्पष्ट करत काँग्रेस नेते याला विरोध करतील असं त्यांनी सांगितलं. निपाणीतील दाईंगडेमळा येथे झालेल्या G+2 आश्रयघराच्या लॉटरी बैठकीत आमदार जोल्ले यांच्या वर्तनावर चिंगळे यांनी तीव्र नाराजी व्यक्त केली. ನಿನ್ನೆ ನಡೆದಂಥ ಘಟನೆ ಇದು ನಿಪ್ಪಾಣಿ ಮತಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದಂತೆ. ಶಾಸಕರ ಅಹಂಭಾವ, ಶಾಸಕರ ಪ್ರತಿಷ್ಠೆ ಅವರೆಲ್ಲ ಪಣಕ್ಕಿಟ್ಟು ನಾವು ಮಾಡಿದ್ದೇ ಆಗಬೇಕನ್ನೋ ಹಠ ಹಿಡಿದಿದ್ದರಿಂದ ನಿನ್ನೆ ಡ್ರಾವನ್ನು AC ಸಾಹೇಬ್ರಿಗೆ ಮುಂದೆ ಹಾಕಬೇಕಾಯ್ತು. ನಮ್ಮ ಬೇಡಿಕೆ ಏನಿತ್ತು, ಕಾಂಗ್ರೆಸ್ ಕಾರ್ಯಕರ್ತರ ಬೇಡಿಕೆ, ಯಾರಿಗೆ ಮನೆಗಳಿಲ್ಲ ಅವರಿಗೆ ಮನೆ ಸಿಗಬೇಕು. ಯಾರು ದುಡ್ಡು ತುಂಬಿದ್ದಾರೆ, 4 ಕಂತುಗಳನ್ನು ಯಾರು ತುಂಬಿದ್ದಾರೆ ಅವರಿಗೆ ಮನೆ ಸಿಗಬೇಕು. ಮತ್ತು ಯಾರು ದುಡ್ಡು ತುಂಬಿದ್ದಾರೆ ಅವರ ಹೆಸರುಗಳು ಈ ಡ್ರಾದಲ್ಲಿ ಇರಬೇಕು. ಈ ಎರಡೇ ಬೇಡಿಕೆ ಇದ್ದೀವಿ. ಅದು ಕಂಪ್ಲೀಟ್ ಮಾಡಿದ್ರೆ ನಮ್ದು ಯಾವುದೂ ಅಭ್ಯಂತರ ಇರಲಿಲ್ಲ ಡ್ರಾಕ್ಕೆ. ಅವರು 600 ಜನರು ಅಷ್ಟೇ ಡ್ರಾ ತೆಗಿತೀವಿ ಅಂತ ಹಠ ಹಿಡಿದ್ರು. ನಾವು ಅದಕ್ಕೆ ಆಸ್ಪದ ಕೊಡಲಿಲ್ಲ. ನೋಡಿ, 2018ರಲ್ಲಿ ಈ ಫಲಾನುಭವಿಗಳ ಯಾದಿಯಾಗಿದೆ. ಅದರಲ್ಲಿ 1812 ನಮ್ಮ ಆಗಿನ ಮಾಜಿ ಶಾಸಕರಾದಂಥ ಕಾಕಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆದಂಥ ಯಾದಿ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 2018ರಲ್ಲಿ ಇದಕ್ಕೆ ಅನುಮೋದನೆ ದೊರಕಿದ್ದು. ನಡುವೆ BJP ಸರ್ಕಾರ ಬಂತು, ಏನೂ ಮಾಡಲಿಲ್ಲ. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಮನೆಗಳ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಆದಂಥ ಗಲಾಟೆ ಸ್ವಪ್ರತಿಷ್ಠೆಗಾಗಿ ಸುಮ್ಮನೆ ಪ್ರತಿಷ್ಠೆ ಮಾಡಿಕೊಂಡು ಹೆಣ್ಮಕ್ಳ ಮುಂದೆ ಕಣ್ಣೀರು ಹಾಕಿ ತನ್ನ ಅಸಮರ್ಥತೆಯನ್ನು ಪ್ರದರ್ಶಿಸಿದ್ದಾರೆ. ನಿಮ್ಮ ಬೇಡಿಕೆ ಏನಿದೆ? ನಮ್ಮ ಬೇಡಿಕೆ ಸುಮಾರು ನಮ್ಮ ಬೇಡಿಕೆ ನೋಡಿ, ಯಾರು ಹಣ ಕಟ್ಟಿದ್ದಾರೆ ಅವರಿಗೆ ನ್ಯಾಯಯುತವಾಗಿ ಡ್ರಾದಲ್ಲಿ ಸಹಭಾಗಿ ಆಗಬೇಕು. ಅದು ಕೂಡ ರೆಡಿ ಇಲ್ಲ. ಅವರು ಒಂದು 600 ಮಂದಿ ಲಿಸ್ಟ್ ಮಾಡಿದ್ದಾರೆ. ಅವ್ರಿಗೆ ಬೇಕಾದವ್ರಿಗೆ 600 ಜನರು ಲಿಸ್ಟ್ ಮಾಡಿದ್ದಾರೆ. ಅವ್ರದ್ದೇ ಡ್ರಾ ಮಾಡಬೇಕಂತ ಹಠ ಹಿಡಿದಿದ್ದಾರೆ. ದುಡ್ಡು 4 ಕಂತುಗಳನ್ನು ತುಂಬಿದಂಥವ್ರ ದುಡ್ಡು 948 ಜನ ದುಡ್ಡು ಕಟ್ಟಿದ್ದಾರೆ. ಮತ್ತು ಸುಮಾರು 50ರಿಂದ 60 ಜನ ದುಡ್ಡು ಕಟ್ಟಿರೂ ಕೂಡ ಅವ್ರ ಹೆಸರು ಯಾದಿಯಲ್ಲಿ ಬರಲಿಲ್ಲ. ಯಾದಿಯಲ್ಲಿ. ಮತ್ತು ಹೆಸರು ಯಾಕೆ ಬಂದಿಲ್ಲ? ಅವರು ಜಾತೀಯತೆ ಆಧಾರ ಮ್ಯಾಗ ಹಿಂದಿಟ್ರ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಂತ ಹಿಂದಿಟ್ರ? ಯಾಕೆ ಅವ್ರನ್ನ ಹಿಂದಿಟ್ರು? ನಮ್ಮ ಬೇಡಿಕೆ, ಈ ಯಾದಿಯಿಂದ ಕೈ ಬಿಟ್ಟಂಥ ಹೆಸರುಗಳನ್ನು ಅದರಲ್ಲಿ ತೊಗೊಳ್ಬೇಕು. ಮತ್ತು ಯಾರು 4 ಕಂತುಗಳನ್ನು ಅವಶ್ಯಕ ಕಂತುಗಳನ್ನು ತುಂಬಿದ್ದಾರೆ, ಕೇಂದ್ರ ಸರ್ಕಾರದ 1,50,000 ಅನುದಾನ ಇದೆ, ರಾಜ್ಯ ಸರ್ಕಾರದ 1,80,000 ಅನುದಾನ ಇದೆ, ಮತ್ತು 3 ಲಕ್ಷ SC ST ಅವರಿಗೆ, ಜನರಲ್ ಅವರಿಗೆ 3.5 ಲಕ್ಷ ಲೋನ್ ಸ್ವರೂಪದಲ್ಲಿ ಕೊಡ್ತಕ್ಕಂಥ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ. MP ಅವರು, ಸಿಟ್ಟಿಂಗ್ MP ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ತೆಗೆದಾಗ ಮಾಹಿತಿ ಕೊಡಬೇಕಲ್ಲ ಅವ್ರಿಗೂ ಕೂಡ. MP-ಗೆ ಇವರು ಮೆಸೇಜ್ ಕೊಡ್ತಾರೆ, MLA ಅವರು ಸ್ಟೇಜ್ ಮ್ಯಾಗ ತೋಡ್ಕೊತಾರೆ, ಸಿಟ್ಟಿಂಗ್ MP-ಗೆ ಮಾಹಿತಿ ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಇಷ್ಟೇ ಇತ್ತು, ದುಡ್ಡು ತುಂಬಿದವರು ಎಲ್ಲರಿಗೂ ಮನೆಗಳು ಸಿಗಬೇಕು, ಎಲ್ಲರದ್ದು ಡ್ರಾದಲ್ಲಿ ಹೆಸರು ಬರಬೇಕು. ಇವರು ಡ್ರಾ ಗುಂಪು ಮಾಡಿದ್ದಾರೆ, ಜಾತಿ ಮೇಲೆ ಗುಂಪು ಮಾಡಿದ್ದಾರೆ, 12 ಜನರು ಗುಂಪು ಮಾಡಿದ್ದಾರೆ. ಯಾರು ಅಧಿಕಾರ ಕೊಟ್ಟರು ಇವ್ರಿಗೆ? 12 ಜನ. ಈಗ ಬೇಗರ್ ಅಂದರೆ ಈ ಮನೆ ಇಲ್ಲದವ್ರಿಗೆ ಮನೆ ಕೊಡ್ತಕ್ಕಂಥ ಯೋಜನೆ ಏನಿದೆಯಲ್ಲ, ಇದು ಯಾರಿಗೆ ಮನೆ ಇಲ್ಲ, ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಎಲ್ಲ ಜಾತಿಯವರು. ಬಸವಣ್ಣನವ್ರನ್ನ ನಾವು ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಒಪ್ಪಿಕೊಂಡಿದೆ, ಅವ್ರ ವಿಚಾರಧಾರೆಗಳನ್ನ ಒಪ್ಪಿಕೊಂಡಿದೆ. ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಆ ವಸಾಹದಲ್ಲಿರ್ತಕ್ಕಂಥ ಎಲ್ಲರೂ ಮನುಷ್ಯರೇ, ಅವ್ರದ್ದು ಜಾತಿ ಯಾವುದರ ಇದ್ದರೂ ಕೂಡ ಎಲ್ಲರೂ ಅವರು ಮನುಷ್ಯರೇ. ಅವರು ಒಂದಾಗಿ ಬಾಳಬೇಕು ಅನ್ನೋ ಆಸೆ ಬಸವಣ್ಣದು. ಆ ಆಸೆಯ ಮೇಲೆ ಇವರು ಒಂದೊಂದು ಗ್ರೂಪ್ನಲ್ಲಿ ಈಗಾಗಲೇ ಗ್ರೂಪ್ ಮಾಡಿ, ಜಾತಿಯವರು ಒಂದು ಮಾಡಿ, ಬೇರೆದವರಿಗೆ ಅವಕಾಶ ಇಲ್ಲ ಒಂದು ಮಾಡಿ, ಹೀಗೆ 12 ಗುಂಪುಗಳನ್ನ ಮಾಡಿ ಡ್ರಾ ಮಾಡ್ತಾರೆ. ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ? ಈಗ ಡ್ರಾ ಅಂದ ಮೂಡಲೇ ಏನು ಮಾಡಬೇಕು? 948 ಮಂದಿ ಏನು ಎಲ್ಲ ದುಡ್ಡು ತುಂಬಿದ್ದಾರೆ ಅವರು ಎಲ್ಲರೂ ಕೂಡ ಡ್ರಾದಲ್ಲಿ ಹೆಸರು ಬೇಕು. ಆಮೇಲೆ ಡ್ರಾ ಎತ್ತಲಿ. ಈಗ ಎಷ್ಟು ಒಂದು 600 ಮನೆ ತಯಾರದವ,
ಡ್ರಾ 600 ಮಂದಿ ಐತಿ, 600 ಮಂದಿ ಕೊಡಿ. ಮತ್ತು 200 ಮನೆ ತಯಾರಾಗ್ತವ, ಮತ್ತು 200 ಮಂದಿ ಕೊಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಅವರು ಕೇವಲ 948 ಮಂದಿಗೆ ನಾವು ಹಾಕಂತ ಹಠ ಹಿಡ್ದಕ್ಕೆ ಅವರು ಇಲ್ಲ, ನಮ್ಮ ಕಡೆ ಆಗೋದಿಲ್ಲ, ನಾನು ಆಶ್ರಯ ಸಮಿತಿ ಅಧ್ಯಕ್ಷ ಅದೀನಿ ಮತ್ತು ನಾನೇ ಇದಕ್ಕೆ ಸುಪ್ರೀಂ ಇರೋದರಿಂದ 600 ಮಂದಿಗೆ ಅಷ್ಟೇ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ನೀವು 600 ಮಂದಿಗೆ ಮನೆ ಕೊಡ್ರಿ, ಅದರ ಡ್ರಾದಲ್ಲಿ ಎಲ್ಲರನ್ನೂ ಇನ್ವಾಲ್ವ್ ಮಾಡಿರಲ್ಲ. ಡ್ರಾ ಸಿಸ್ಟಮ್ ಎದಕ್ಕೆ ಮಾಡಿದೆ ಸರ್ಕಾರ? ಡ್ರಾ ಸಿಸ್ಟಮ್ ಎದಕ್ಕೆ ಮಾಡಿದೆ? ಎಲ್ಲರಿಗೂ ನ್ಯಾಯ ಸಿಗಲಿ. ಮೊದಲನೇದವ್ರು ದುಡ್ಡು ತುಂಬಿದವ ಅಷ್ಟೇ ಅದಕ್ಕೆ ಬೆಲೆ, ಲಾಸ್ಟದಲ್ಲಿ ದುಡ್ಡು ತುಂಬಿದವನು ಅಷ್ಟೇ ಅದಕ್ಕೆ ಬೆಲೆ. ಅದಕ್ಕೆ ಆ ದೃಷ್ಟಿಯಲ್ಲಿ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಮನೆಗಳ ವಂಚಿತರ ಪರವಾಗಿ ನಮ್ಮ ಹೋರಾಟ ಇದೆ. ಈ ಸದೋಷವಾದಂಥ ಲಿಸ್ಟನ್ನು ಅವರು ಸರಿಪಡಿಸಬೇಕು, ಮತ್ತು ಅವರು ನ್ಯಾಯ ಕೊಡಬೇಕಂತ ಮಾಡಿದೆ. ನಿನ್ನೆ ಆದಂಥ ಘಟನೆಗೆ ಪೂರ್ಣತಃ ನಿಷ್ಕ್ರಿಯವಾದಂಥ ಶಾಸಕರಾದಂಥ ಶಶಿಕಲಾ ಜೊಲ್ಲೆಯವರೇ ಕಾರಣೀಭೂತ, ನಾವು ಯಾರೂ ಅಲ್ಲ. पंतप्रधान आवास योजनेअंतर्गत केंद्र व राज्य सरकारचे अनुदान उपलब्ध असूनही नियमबाह्य पद्धतीने काम सुरू असल्याचा आरोप त्यांनी केला. राजशेखर हिरेमठ, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.